ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಚಿಕ್ಕೋಡಿ ಜಿಲ್ಲಾ ಹಾಗೂ ನಿಪ್ಪಾಣಿ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ. ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಸಭೆ ನಡೆಸಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಪ್ರಚಾರ ಸಮಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಯ್ಕೆ ಮಾಡಲಾಗಿದೆ. ಚಿಕ್ಕೋಡಿ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರನ್ನಾಗಿ ಹಸೀನಾ ಪಟೇಲ್ ಸಾಕಿನ್ ನಿಪ್ಪಾಣಿ ಅವರನ್ನ ಆಯ್ಕೆ ಮಾಡಲಾಗಿದೆ. ಆನಂದ ಜೋಮಾ ಸಾಕಿನ್ ನಿಪ್ಪಾಣಿ ಇವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಚಿಕ್ಕೋಡಿ ಜಿಲ್ಲಾ ಪ್ರಸಾರ ಸಮಿತಿಯ ಅಧ್ಯಕ್ಷರನ್ನಾಗಿ ರಾಜು ಮುಂಡೆ ಹಾಗೂ ಉಪಾಧ್ಯಕ್ಷರನ್ನಾಗಿ ಪ್ರಮೇಶ್ ಬಿಂದಾ ಇವರನ್ನ ಹಾಗೂ ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡಲಾಗಿದೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಕುರಿತು ಸಮಿತಿ ಅಧ್ಯಕ್ಷರು ಆಗಿರುವಂತಹ ಸಂಜು ಪಡಿಗೇರ್, ಸಮಾಜದ ಸೇವಕರು ಆಗಿರುವಂತಹ ಚಂದ್ರಕಾಂತ್ ಹುಕ್ಕೇರಿ, ಉಪಾಧ್ಯಕ್ಷರು ಆದ ಸತೀಶ್ ತಿಂಗಳಿ, ಪ್ರಸಾರ ಸಮಿತಿ ಅಧ್ಯಕ್ಷರು ಆದ ರಾಜು ಮುಂಡೆ ಇನ್ನಿತರರ ಸಮಿತಿಯ ಎಲ್ಲ ಮುಖಂಡರು ಮಾತನಾಡಿದರು. ಸಮಿತಿಯ ಅಧ್ಯಕ್ಷರು ಮತ್ತು ಸಮಿತಿಯ ಮುಖಂಡರು ಮಾತನಾಡಿ, ಚಿಕ್ಕೋಡಿ ಜಿಲ್ಲೆಯಾಗುವ ತನಕ ನಾವೆಲ್ಲರೂ ಕೂಡ ಸದಾ ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಇದೇ ರೀತಿಯಾಗಿ ಮತ್ತಷ್ಟು ತಾಲೂಕುಗಳಲ್ಲಿ ಮಹಿಳಾ ಸಂಘಟನೆಯವರು ಬೆಂಬಲ ಮಾಡಬೇಕು ಹಾಗೂ ಈ ಜಿಲ್ಲೆಯ ಎಲ್ಲ ಮುಖಂಡರು ಹಾಗೂ ಪದಾಧಿಕಾರಿಗಳು ಹೋರಾಟ ಮಾಡಬೇಕು ಅಂತ ಮಾತನಾಡಿದರು. ನಮ್ಮ ಟೀಮ್ಗೆ ಇನ್ನೂ ತನಕ ಅವರು ಒಂದು ಶಬ್ದ ಸುದ್ದ ಮಾತಾಡಲಿಲ್ಲ. ಅದು ಪ್ರತಿಕ್ರಿಯೆಯಾಗಿ ವಿಧಾನಸಭಾದಾಗ ಎದ್ದು ನಿಂತು ಅವ್ರು ಮಾತಾಡಿದ್ದಾರೆ. ಅಪ್ಪನೂ ಮಾತಾಡಿದರು, ಮಗನೂ ಮಾತಾಡಿದರು. ಆದ್ರೂ ಇನ್ನೂ ಅವ್ರನ್ನ ಬಿಡಂಗಿಲ್ಲ. ಅವ್ರಿಗೆ ನಮ್ಮ ಭರೋಸೆ ಐತಿ, ನಮ್ಮ ಬೆನ್ನ ಅವ್ರಿಗೆ ಹತ್ರಕ್ಕಾಗಿಲ್ಲ. ಈಗ ಕೂಸ ಅವ್ವ ಅಪ್ಪ ನೋಡಿ ಅಳೋದೈತಿ, ಕಲ್ಯಾಣ ಮಂದಿ ನೋಡಿ ಅಳಂಗಿಲ್ಲ. ನಾವು ಅಳಬೇಕಾದ್ರೆ ಇವ್ರು ನೋಡಿ ಅಳಬೇಕಂದ್ರೆ ಬೇರೆದ ಅತ್ಯಾನಪ್ಪಿಗೆ ಹೇಳಿಲ್ಲ. ಈಗ ವಿಜಯನಗರ ಜಿಲ್ಲಾ ಮಾಡಿದ್ರೆ ಅವ್ರ ಮುಂದೆ ಹುಡುಗ ಹತ್ರ ಆಗೋದು ರೀ. ವಿಜಯನಗರದ ಮಂದಿ ಹತ್ತರು ಆ ವಿಜಯನಗರದವ್ರು ಜಿಲ್ಲಾ ಮಾಡಿದ್ರು. ನಾವು ಇವ್ರ ಮುಂದೆ ಹತ್ಕೊಂಡು ಇವ್ರು ಜಿಲ್ಲಾ ಮಾಡ್ಬೇಕಾಗ್ತೈತಿ. ಅದಕ್ಕೆ ನಮ್ಮ ಹೋರಾಟ ಅಂತ ಉಗ್ರ ಆಗಬೇಕು. ಈಗ ಮುಖ್ಯಮಂತ್ರಿ ತನಕ ಹೋಗಬೇಕು. ಇಡೀ ಕರ್ನಾಟಕ ರಾಜ್ಯದ ವ್ಯಾಪ್ತಿ ಒತ್ತಡ ಹೆಚ್ಚಾತಂದ್ರೆ ನಮ್ಮ ಪ್ರಕಾಶ್ ಹುಕ್ಕೇರಿಗಾಗಲಿ, ಗಣೇಶ್ ಹುಕ್ಕೇರಿಗಾಗಲಿ ಶಕ್ತಿ ಹೆಚ್ಚು ಬರ್ತೈತಿ. ಅದಕ್ಕೆ ಈಗೆಲ್ಲ ರೀತಿ ಆಕ್ತಂಗಿರು ಬಂದಿದ್ದಾರೆ. ಮತ್ತು ಮೊನ್ನೆ ಚಲೋ ಹೋರಾಟ ಆಯ್ತು. ಇದೇ ಪ್ರಕಾರ ಇದಕ್ಕೆ ದೊಡ್ಡ ಪ್ರಮಾಣದ ಹೋರಾಟ ಆಗಬೇಕು. ಹೋರಾಟ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಸೋಣ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಸಂದ್ರೆ ತಾವಾಗೆ ನಮ್ಮ ಪ್ರಕಾಶ್ ಹುಕ್ಕೇರಿ ಗಣೇಶ್ ಹುಕ್ಕೇರಿ ಆಗಲಿ ಒತ್ತಡ ಒಯ್ತಾರು. ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರಾಗಲಿ, ಹೆಬ್ಬಾಳ್ಕರ್ ಮೇಡಮ್ ಸುದ ಈಗಾಗಲೇ ಜಿಲ್ಲಾ ಮಾಡೋಕ್ಕೆ ಅವರು ತುದಿಗಾಲದಲ್ಲಿ ಇದ್ದಾರೆ. ಅವರು ಆದರೆ ನಮಗೆ ಒತ್ತಡ ಹೆಚ್ಚು ಹೋಗ್ಬೇಕಾಗೈತಿ. ಯಾಕಂದ್ರೆ ಅಲ್ಲಿ ಅವ್ರು ಕೇಳ್ತಾರೆ, ಮಂದಿಗೆ ಬೇಕಾಗಿಲ್ಲ, ನೀವು ಯಾಕೆ ಅಂತ ಕೇಳು ಸಮೂಹ ಬರ್ತಿರ್ತಾವೆ. ಅದಕ್ಕೆ ನಾವು ಜನ ಮೊದಲು ಎದ್ದು ಅಂದ್ರೆ ತಾನೇ ಜನಪ್ರತಿನಿಧಿಗಳು ಎತ್ತರ ಆಗ್ತಾರೋ, ಸರ್ಕಾರದ ಎತ್ತರ ಆಗ್ತೈತಿ. ಬರೋ ದಿವಸದೊಳಗೆ ಈ ಲೋಕಸಭಾ ಚುನಾವಣೆಗಿಂತ ಮುಂಚೆ ಏನೈತಿ ಇವರೈತಿ ಚಿಕ್ಕೋಡಿ ಜಿಲ್ಲಾ ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಮಾಡೋದಕ್ಕೆ ಹೋಗ್ರು ಹೋರಾಟ ಮಾಡ್ತೀವಿ. ಮತ್ತು ಲೋಕಸಭಾ ಚುನಾವಣೆಗೆ ನಾವು ಈ ಪಾಠ ಕಲಿಸ್ತೀವಿ ಅಂತೇಳಿ ಈ ತಮ್ಮೆಲ್ಲರ ವಾಹಿನಿ ಮುಖಾಂತರ ಈಗ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅಂದ್ರೆ ಮುಂದೊಂದು ದಿವಸ ಚಿಕ್ಕೋಡಿ ಜಿಲ್ಲಾ ಆಗ್ಬೋದು ಅಂತ ನಾವು ವಿಚಾರ ಇಟ್ಕೊಂಡಿವಿ. ಅವರು ಜಿಲ್ಲಾ ಮಾಡ್ತಾ ಇಲ್ಲ ಗೊತ್ತಿಲ್ಲ, ಆದ್ರೆ ಹೋರಾಟ ನಿರಂತರವಾಗಿ ಇರಬೇಕಂತ ನಮ್ದು ವಿಚಾರ. ಹಾಗಾಗಿ ಇವತ್ತಿನ ಈ ಸಭೆದಾಗ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತೀವಿ. ಮುಂದೂ ಕೂಡ ಈ ಹೋರಾಟನ ಇಲ್ಲೇ ನಿಲ್ಲಿಸೋದಿಲ್ಲ. ಬರುವಂಥ ಡಿಸೆಂಬರ್ ಬಜೆಟ್ ಅಧಿವೇಶನದಲ್ಲಿ ಕೂಡ ಸರ್ಕಾರಕ್ಕೆ ಹೋರಾಟ ಮುಖಾಂತರ ನಾವು ಒತ್ತಾಯನ ಮಾಡಲಾಗೋದು. ಅವಶ್ಯಕತೆ ಬಿತ್ತಂದ್ರೆ ನಾವು ಶಾಸಕರ ಮನೆ ಮುಂದೆ, MP ಮನೆ ಮುಂದೆ ಧರಣಿ ಕೂಡ ಮಾಡ್ತೀವಿ ಅಂತ ಈ ಸಭೆ ಮುಖಾಂತರ, ವಾಹಿನಿ ಮುಖಾಂತರ ನಾವು ಈ ಭಾಗದ ಜನಪ್ರತಿಗಳ ಗಮನಕ್ಕೆ ತರುವಂಥ ಈ ಸಭೆ ಮುಖಾಂತರ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ಅನಿವಾರ್ಯ ಅಂತ ಹೇಳ್ಬೋದು. ಈ ಭಾಗ ಹೇಳ್ತಾರೆ ಬರೀ ರಸ್ತೆ, ಗಟಾರ, ನೀರ, ಸಮುದಾಯ ಭವನ ಆದ್ರೆ ನಮ್ಗೆ ಭಾಳ ಹಸನಾಗೋದಿಲ್ಲ, ನಮ್ಮ ಮಕ್ಕಳ ಭವಿಷ್ಯ ಉದ್ಧಾರ ಆಗೋದಿಲ್ಲ. ಈ ಭಾಗಕ್ಕೆ ಏನು ಬೇಕಾಗಿತ್ತು ಅಂದ್ರೆ ಈ ಮಡ್ಡಿ ಭಾಗ ನೀರಾವರಿ ಆಗಬೇಕು ಮುಖ್ಯವಾಗಿ. ಜೊತೆಗೆ ಎಜುಕೇಷನ್ ಆಗಬೇಕು, ಉದ್ಯೋಗಗಳು ಬರಬೇಕು, ಆಸ್ಪತ್ರೆಗಳು ಬರಬೇಕು. ಅವಾಗ ಈ ಭಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಅಂತ ಈ ಭಾಗ ಶಾಸಕರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಎಲ್ಲಿ ಹೋದಲ್ಲಿ ಹೇಳ್ತಾರೆ, ನಾವು ಜಿಲ್ಲಾ ಮಾಡ್ತೀವಿ, ನಮ್ಗೆ ವೋಟ್ ಹಾಕ್ರಿ, ಆರಿಸ್ಕೊಡ್ರಿ ಅಂತ. ಅದು ಬರೀ ಸೂ ಹೇಳ್ಕೊತ ಹೋಗ್ತಾರೆ. ವೋಟ್ ಸಲ ಸೂ ಹೇಳ್ಕೊತ ಹೊಂಟಿದಾರು. ಇದನ್ನು ನಾವು ಖಂಡಿಸ್ತೀವಿ. ಇನ್ನು ಮುಂದೆ ಅವರ ಈ ಜಿಲ್ಲಾ ಮಾಡ್ತೀವಿ ಅಂತ ಯಾವತ್ತೂ ಹೇಳ್ಬಾರ್ದು ಅವ್ರು. ಯಾಕಂದ್ರೆ ಅವ್ರ ಕಡೆಯಿಂದ ಆಗುದಿಲ್ಲ. ಅವರು ಎದ್ದು ನಿಂತು ಮಾತಾಡ್ರಿ ಅವತ್ತು ಅಂದ್ರೆ ಅವ್ರು ಮಾತಾಡ್ಲಾಗ್ತಿರಿ. ಅವ್ರದ್ದು ಏನೈತಿ ಅವ್ರದ್ದು ದಿನನಿತ್ಯದ ಘಟಾರಕ್ಕೆ ಅನ್ನೋದಂತ ಇನ್ನಿ, ರೋಡ್ಗೆ ಅನ್ನೋದಂತ ಇನ್ನಿ, ಬಿಲ್ಡಿಂಗ್ ಅನ್ನೋದ ಕಮಿಷನ್ ಸಲುವಾಗಿ ಅನ್ನೋದಂತಂದ ಅಭಿವೃದ್ಧಿ ಆಗೈತೆ ಅಂತ ಹೇಳ್ತಾರೆ. ಇದು ನಮ್ಗೆ ಬ್ಯಾಡ. ಈ ಜಿಲ್ಲಾ ಮಾಡೋದ್ರ ಮಾಡ್ರಿ, ಇಲ್ಲಾಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆ ಹೋಗ್ರಿ ಅಂತ ನಾವು ದೊಡ್ಡ ಪ್ರಮಾಣದಾಗ ಜನ ಇರುತ್ತೆ. ಪೇಪರ್ ಮೊದಲೇ ವಾರದಾಗ ನಾವು ದೊಡ್ಡ ಪ್ರಮಾಣದಾಗ ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡೇವು. ಎಲ್ಲ ವ್ಯಾಪಾರಸ್ಥರು, ಈ ಭಾಗದ ಕೆಲವೊಂದು ಕಾಂಗ್ರೆಸ್ ನಾಯಕರು ಇರ್ಬೋದು, BJP ನಾಯಕರು ಇರ್ಬೋದು, ಸಾಹಿತಿಗಳು ಇರ್ಬೋದು, ಮಾಧ್ಯಮ ಪತ್ರಿಕೆ ಮಾಧ್ಯಮದವ್ರು ಇರ್ಬೋದು, ಎಲ್ಲರನ್ನು ಕುಡ್ಕೊಂಡು
ಒಂದು ಕಾರ್ಯಕ್ರಮ ಮಾಡಿದೆವು. ನೀವು ಒಂದು ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಬೇಕು. ಜಿಲ್ಲಾ ಮಾಡ್ತೇನಂತ ನೀವು ಪ್ರಮಾಣ ಮಾಡಬೇಕು. ನೀವು ಹಾನಿ ಮಾಡಿರಿ. ಈ ಕ್ಷೇತ್ರದ ಯಡೂರು ದೇವಸ್ಥಾನದಾಗ ಹಾನಿ ಮಾಡಬೇಕು, ಇಲ್ಲಾಂದ್ರೆ ಇನ್ನೊಂದು ಸರ್ತಿ ನೀವು ಜಿಲ್ಲಾ ಮಾತು ಎತ್ತಬಾರ್ದು. ಆ ರೀತಿ ಒಂದು ಸಂದೇಶ ಕೊಡುವಂಥ ಕೆಲಸ ಮಾಡಿದೇವಿ. ತಮ್ಮೆಲ್ಲ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ನಾನು ತಮಗೆಲ್ಲ ಕೇಳ್ಕೊತೀನಿ. ನಮ್ಮ ಹೋರಾಟ ನಿರಂತರವಾಗಿ ಇರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಪದಾಧಿಕಾರಿ ಆಯ್ಕೆ ಕಾರ್ಯಕ್ರಮ ನಡೆದಿದೆ. ನಮ್ಮ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು ಇಲ್ಲಿವರೆಗೂ ನಮ್ಮ ಇಡೀ ಹಿರಿಯರು ಅಂದರೆ ಸಂಗಪ್ಪಜ್ಜ ಸಂಗಪ್ಪ ಅಮ್ಮಗಳು ಕೂಡ ಭಾಳ ಹೋರಾಟ ಮಾಡಿದರು. ಅವ್ರಿಗಿಂತ ಹಿರಿಯರಾಗಲಿ ಹೋರಾಟ ಮಾಡಿದರು. ಈಗಾಗಲೇ ಇಲ್ಲಿ ಬಂದಿರತಕ್ಕಂಥ ನಮ್ಮ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರು ಸಂಜೀವ್ ಅಡ್ಗೇರ್, ನಿಪ್ಪಾಣಿ ಇವರು ಸಂಜೀವ್ ಪಾಟೀಲ್ ಅವರು, ಹಾಗೂ ಸಮಾಜ ಸೇವಕರಾದಂಥ ಶರದಂತ ಹುಕ್ಕೇರಿ, ಸಂತೋಷ್ ಪೂಜಾರಿ, ಇನ್ನಷ್ಟು ಭಾಳ ಜನ ಇದರಲ್ಲಿ ಹೋರಾಟ ಮಾಡಿ ಅವರು ಕೂಡ ಭಾಳ ಇದ್ರ ಜಿಲ್ಲಾ ಆದರೆ ನಮಗೆ ಭಾಳ ಒಂದು ಅನುಕೂಲ ಆಗುತ್ತೆ. ನಮ್ಮ ಇಡೀ ಚಿಕ್ಕೋಡಿ ಜಿಲ್ಲೆಯ ಜನರಿಗೆ ಒಂದು ದೊಡ್ಡದೊಂದು ಇದನ್ನು ಸಿಗುತ್ತೆ ಅಂತ ಭಾಳ ಹೋರಾಟ ಮಾಡಿದರು. ಅದು ಕೂಡ ಯಾರೂ ಇನ್ನೂವರೆಗೆ ಅದನ್ನು ವಿಚಾರ ಮಾಡಲಿಲ್ಲ. ಅದ್ರ ಬಗ್ಗೆ ಅವರು ಕಾಳಜಿನೇ ವಹಿಸಲಿಲ್ಲ. ಎಷ್ಟು ಇಲ್ಲಿ ಸಂಘಟನೆ ಓಡಾದರೂ ಕೂಡ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ, ಒಂದು MLA ಆಗಲಿ, MP ಆಗಲಿ, ಅಥವಾ ಇಲ್ಲಿ ನಮ್ಮ ಯಾರ್ಯಾರು ಲೀಡರ್ ಅಲ್ಲ, ಅವ್ರು ಬಂದು ಇಲ್ಲಿ ಸಹಕಾರ ಮಾಡಲಿಲ್ಲ. ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ನಾನು ಮಾಧ್ಯಮದ ಇದ್ದಿಂದ ನಾನು ಯಾವಾಗ ಮಾಧ್ಯಮ ಒಂದು ಗೋಷ್ಠಿ ಮಾಡಬೇಕಾದ್ರೆ ಬಂದಾಗ ಅಲ್ಲಿ ಯಾರೂ ಲೀಡರ್ ನಾವು ನೋಡಲಿಲ್ಲ. ಬರೋದು ಆಶ್ವಾಸನೆ ಕೊಡೋದು ಹೋಗಿಬಿಡೋದು ಅಷ್ಟೇ ಆಗಿದೆ. ಅದ ಕಾರಣ ಈಗ ನೋಡ್ರಿ ಎಲ್ಲ ಮಹಿಳಾ ಸಂಘಟನೆ ಕೂಡ ಈಗ ಈ ಜಿಲ್ಲಾ ಹೋರಾಟ ಸಭೆಗೆ ಇವರು ಹೋಗಿ ಆಯ್ಕೆ ಮಾಡಾಕತ್ತಾರೆ. ಪ್ರತಿಯೊಂದು ತಾಲೂಕದ ಮಹಿಳಾ ಸಂಘಟನೆ ಎದ್ದಲ್ಲಿ ಆ ಮಹಿಳಾ ಸಂಘಟನೆ ಎದ್ದು ನಮಗೆಲ್ಲರಿಗೂ ನೋಡ್ರಿ ನೀವು ಮಾಡಿದ್ರೆ ನಾವು ಇದೀವಂತ ನೀವು ಹೇಳಿದ್ರೆ ನಮ್ಗೆ ಎಷ್ಟು ಬಲ ಬೆಳೆದು ಇವತ್ತು ಈ ಸಂಘಟನೆಗಳು ಹೋರಾಟ ಮಾಡಾಕತ್ತಾರಲ್ಲ, ಇವ್ರು ಭಾಳ ಒಂದು ಬಲ ಬೆಳೆದಿದ್ದು. ತಾವು ಕೂಡ ಯೋಚಿಸಬೇಕು. ಪ್ರತಿಯೊಂದು ಇದ್ರಾಗ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಯಾವ ಜಾತಿ ಬೇಕು ಅನ್ನೋದು ನೀವು ಜಿಲ್ಲಾ ಹೋರಾಟ ಸಭೆಗೆ ದುಡಿಬೇಕು. ನೀವೆಲ್ಲರೂ ಎದ್ದು ನಿಲ್ಲಬೇಕು. ನೀವು ಯಾವಾಗ ಎದ್ದು ನಿಲ್ತೀರಿ, ಎಷ್ಟು ಜನ ನಾವು ಆಕ್ರೋಶಗೊಂಡು ಇದಕ್ಕೆ ಹೋರಾಟ ಮಾಡ್ತೀವಿ, ಅಷ್ಟು ಈ ಜಿಲ್ಲಾ ಆಗಕ್ಕೆ ಇದು 100% ಈ ವರ್ಷ ಬಿಡಲಾರ್ದನ್ನ ಎಲ್ಲರೂ ದುಡಿದು ಈ ಜಿಲ್ಲಾ ಮುಗಿಸ್ಕೊಂಡು ಹೋರಾಟ ಮಾಡೋದು. ನಾವು ಮಾಧ್ಯಮದವರು ಕೂಡ ನಿಮಗೆಲ್ಲ ಸಾಥ್ ಕೊಡ್ತೀವಿ. ಮತ್ತು ಇದರೊಳಗೆ ಏನೇನಿಗೆ ಆಯ್ಕೆ ಮಾಡಾಕತ್ತವರು, ಆಯ್ಕೆ ಮಾಡಿದ ವ್ಯಕ್ತಿಗಳು ಅವರು ಏನಿದ್ದಾರಲ್ಲ ಈ ಜಿಲ್ಲಾ ಹೋರಾಟ ಸಮಿತಿಯಾಗಿ ಭಾಳಷ್ಟು ಅವರು ಕೂಡ ಶ್ರಮ ಪಡಬೇಕು, ದುಡಿಬೇಕು. ಇವರು ಹೇಳಿದು ಒಂದು ಇವ್ರು ಏನು ದುಡ್ಕೊಂಡು ಬಂದಾರಲ್ಲ ಯಾರ್ದು ವ್ಯರ್ಥ ಆಗಬಾರ್ದು. ಈ ಹೋರಾಟ ಮಾಡಿ ಸತ್ತು ಹೋದರೂ ಕೂಡ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರು ಆದ ಸಂಜು ಬಡಿಗೆ, ಸಮಾಜ ಸೇವಕರು ಚಂದ್ರಕಾಂತ್ ಹುಕ್ಕೇರಿ, ಗೌರವ ಅಧ್ಯಕ್ಷರು ಆದಂತಹ ಸಂಜಯ್ ಪಾಟೀಲ್, ಸಂತೋಷ ಪೂಜಾರಿ, ಬಸವರಾಜ ಸಾಜನಿ, ಪತ್ರಕರ್ತರು ಆದ ವಿರೂಪಾಕ್ಷಿ ಕವಟಿಗಿಮಠ ಹಾಗೂ ರಾಜು ಮುಂಡೆ, ರಫೀಕ್ ಪಠಾಣ್, ಪ್ರತಾಪ್ ಪಾಟೀಲ್, ಗುಂಡಪ್ಪ ಬಡಿಗೆ, ಸತ್ಯಪ್ಪ ಅಮೂಲ್ ನಾವಿ, ಕುಮಾರ್ ನಂದ ಮತ್ತು ಇನ್ನಿತರರ ಎಲ್ಲ ತಾಲೂಕಿನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.